ಹಲೋ ಆ್ಯಂಡ್ ವೆಲ್ಕಮ್ ಟು ಫೀಲ್ ದ ಫುಡ್. ಇವತ್ತಿನ ರೆಸಿಪಿ ಚಟ್ಟಂಬಡೆ. ಇದು ನಾರ್ಮಲ್ ಚಟ್ಟಂಬಡೆ ಅಲ್ಲ, ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇದು ಕ್ಯಾಬೇಜ್ ಚಟ್ಟಂಬಡೆ. ಈ ಚಟ್ಟಂಬಡೆ ಮಾಡಲಿಕ್ಕೆ ಮೊದಲನೇದಾಗಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು 3 ರಿಂದ 4 ಬಾರಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ಇನ್ನು ಈ ಕಡಲೆಬೇಳೆಯಲ್ಲಿರೋ ನೀರನ್ನು ಸಪ್ರೇಟ್ ಮಾಡ್ತೀನಿ. ಇದನ್ನು ಒಂದು ಸ್ಟ್ರೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು 10 ನಿಮಿಷ ಇಡ್ತೀನಿ, ಸೊ ದಟ್ ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಇಳಿದು ಹೋಗಲಿ ಅಂತ ಹೇಳ್ಕೊಂಡು. ಈಗ ಆಲ್ಮೋಸ್ಟ್ 10 ನಿಮಿಷ ಆಗಿದೆ. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಇಳಿದು ಹೋಗಿದೆ. ಈ ಕಡಲೆಬೇಳೆನ ತೆಗೆದು ಒಂದು ಮಿಕ್ಸರ್ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಂತರ ಇದೇ ಮಿಕ್ಸರ್ ಪಾತ್ರಕ್ಕೆ 1 ಇಂಚ್ ಆಗೋಷ್ಟು ಶುಂಠಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ 3 ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಹಸಿಕಾಯಿನ ತುರಿದು ಸೇರಿಸ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ನಂತರ ಇವನ್ನೆಲ್ಲ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ಗ್ರೈಂಡ್ ಹೇಗೆ ಆಗಬೇಕಂತ ಹೇಳಿದ್ರೆ, ನೀವು ಕೈಯಲ್ಲಿ ತಗೊಂಡು ಉಂಡೆ ಕಟ್ಟಿದಾಗ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಅದು ಒಡೆದು ಹೋಗಬಾರ್ದು, ಆ ಥರ ಬರಬೇಕು. ಇನ್ನು ಅರ್ಧಂತ ಕಡಲೆಬೇಳೆನ ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮಾಡೋದು ಕ್ಯಾಬೇಜ್ ಚಟ್ಟಂಬಡೆ ಆದ್ದರಿಂದ ಇಲ್ಲಿ 1/2 ಕಪ್ ಆಗೋಷ್ಟು ಕ್ಯಾಬೇಜನ್ನು ತಗೊಂಡಿದ್ದೀನಿ. ಇದನ್ನ ಸಣ್ಣಗೆ ಕಟ್ ಮಾಡಿದ್ದೀನಿ. ನಂತರ ಇದರ ಜೊತೆಗೆ 1/4 ಕಪ್ ಆಗೋಷ್ಟು ಪುದೀನನ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನ ಕೂಡ ಸಣ್ಣಗೆ ಕಟ್ ಮಾಡಿದ್ದೀನಿ. ನಂತರ ಈ ಮಿಕ್ಸ್ಚರ್ ಏನಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಹಾಗೆ ಇಡ್ತಿದ್ದೀನಿ. ಈಗ 10 ನಿಮಿಷ ಆಗಿದೆ. ನಮ್ಮ ಮಿಕ್ಸ್ಚರ್ ಏನಿದೆ ಅದು ಕೂಡ ರೆಡಿ ಆಗಿದೆ. ಈ ಮಿಕ್ಸ್ಚರಿಂದ ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಈ ಮಿಕ್ಸ್ಚರ್ ನೋಡಿ ಈಗ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ಕೊಂಡು, ನೀವು ಸರಿಯಾಗಿ ಅರ್ದಿಲ್ಲ ಅಂತ ಹೇಳಿದ್ರೆ ಇದು ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಈ ಟೈಮಲ್ಲಿ ನಿಮಗೆ ಉಂಡೆ ಮಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನಾದರೂ ಸೇರಿಸ್ಕೋಬೋದು ಅಥವಾ ಕಡಲೆ ಹಿಟ್ಟನ್ನಾದರೂ ಸೇರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇದರಲ್ಲೇ ಒಂದು 1/4 ಭಾಗದಷ್ಟು ಮಿಕ್ಸಿ ಪಾತ್ರದಲ್ಲಿ ತಗೊಂಡು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ವಾಪಸ್ ಇದಕ್ಕೆ ಸೇರಿಸಿ ಆವಾಗ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಈಗ ನಾವು ಮಾಡಿಟ್ಟಿರೋಂಥ ಉಂಡೆ ಏನಿದೆ ಅದರಲ್ಲಿ ಒಂದು ಉಂಡೆನ ತಗೊತಾ ಇದ್ದೀನಿ. ಹಾಗೆ ಅಂಗೈ ಮೇಲಿಟ್ಟು ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಚಟ್ಟಂಬಡೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ದಪ್ಪ ಇರುತ್ತೆ, ಹಾಗೆ ಎಡ್ಜ್ ಏನಿದೆ ಅದು ತೆಳ್ಳ ಆಗಿರುತ್ತೆ. ನಾನು ಅದೇ ಥರ ಮಾಡ್ತಾ ಇದ್ದೇನೆ. ನಿಮಗೆ ಈಕ್ವಲ್ ಆಗಿ ಥಿಕ್ನೆಸ್ ಬೇಕಂತ ಹೇಳಿದ್ರೆ ಈಕ್ವಲ್ ಆಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಇನ್ನು ಫ್ಲ್ಯಾಟ್ ಮಾಡಿ ಆದಮೇಲೆ ಇದನ್ನು ತೆಗೆದು ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಇದ್ದೀನಿ. ನೆನಪಲ್ಲಿ ಬೆಂಕಿ ಮೀಡಿಯಂ ಫ್ಲೇಮಲ್ಲೇ ಇದೆ. ನಂತರ ಇದನ್ನು ಎಣ್ಣೆಗೆ ಬಿಟ್ಟ ತಕ್ಷಣ ಇದನ್ನು ಮಗಚಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಟೈಮ್ ಆದಮೇಲೆ ತನ್ನಾಗಿಯೇ ಮೇಲ್ಗಡೆ ಬರುತ್ತೆ, ಆವಾಗ ಇದನ್ನು ಫ್ಲಿಪ್ ಮಾಡ್ಬೋದು. ನಾನಿಲ್ಲಿ ಇಂಟೆನ್ಷನಲಿ ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಲಿಲ್ಲ. ಯಾಕಂತ ಹೇಳಿದ್ರೆ ಇವೆರಡನ್ನು ಸೇರಿಸಿದ್ರೆ ನಿಮ್ಮ ಪುದೀನ ಸೊಪ್ಪಿನ ಪರಿಮಳ ಏನಿದೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ಕೊಂಡು. ನಿಮಗೆ ಇಷ್ಟ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಇನ್ನು ಬೇಕಾದ ಕಲರ್ ಬಂದ ಮೇಲೆ ಇದನ್ನು ಎಣ್ಣೆಯಿಂದ ತೆಗಿಬೋದು. ಈ ಸಿಂಪಲ್ ಕ್ಯಾಬೇಜ್ ಚಟ್ಟಂಬಡೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.